ವಾ 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 ನೋಡಿ ಹುಡುಗಿಯರ ಮುಂದೆ ಸ್ಟಂಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ಬ್ಲೈಕ್ ಬ್ಲಾಗರ್. ಕೈ ಬಿಡ್ಕೊಂಡು ಓಡಿಸ್ತಾವನೆ. RCB SRH ಮ್ಯಾಚ್ ಇದೆ ಗೈಸ್, ಅದ್ರ ಬಗ್ಗೆ ಕಮೆಂಟ್ ಬರಬೇಕು ಗೈಸ್. ನೀವು ನೋಡ್ತಾ ಇದ್ದೀರಲ್ಲ, ಈ ಹುಡುಗ ಸ್ಟಂಟ್ ಮಾಡ್ತಾನಂತೆ ಸೈಕಲಲ್ಲಿ. ನೀವೀಗ ನೋಡ್ತಾ ಇದ್ದೀರಾ, ಅದು ಚಪ್ಪಲಿ ಬಿಟ್ಬಾರ್ದು. ನೀವೀಗ ನೋಡ್ತಾ ಇರ್ತೀರಾ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿನ್ನೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ಲಾಗ್ ಹಾಕಿದೆ, ಆದರೆ ಇದು ಬೇರೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನೊಂದು ಇದೇ ಊರಲ್ಲಿರೋದು, ಸಖತ್ತಾಗಿದೆ. ದೊಡ್ಡಬಳ್ಳಾಪುರ ಕಡೆ ಬಂದಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಹೋಗ್ಬೋದು. ಇದಿರೋದು ಬಾಶೆಟ್ಟಿ ಹಳ್ಳಿಲಿ, ನೋಡ್ಬೋದು ಇಲ್ಲಿ ನೀವು. ಇಲ್ಲೊಂದು ಆಧಾರ ಸ್ತಂಭ ನಿಲ್ಲಿಸಿದ್ದಾರೆ, 4 ಗಂಟೆ ಇರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಭಕ್ತಾದಿಗಳು ಬಂದವರು ಯಾವತ್ತೂ ಕೂಡ ನೆನ್ಕೊಂಡು ಹೋಗ್ಬಾರ್ದು, ಮಳೆಯಲ್ಲಿ ಅಥವಾ ಬಿಸಿಲಲ್ಲಿ. ತುಂಬಾ ಆಯಾಸ ಪಡಬಾರ್ದು ಅಂತ ಇಲ್ಲೊಂದು ಶೆಡ್ ಕೂಡ ಹಾಕಿದ್ದಾರೆ. ಮತ್ತು ದೇವಸ್ಥಾನದ ಅಕ್ಕಪಕ್ಕ ಮನೆಗಳು, ಕಟ್ಟಡಗಳು ಇದ್ದಾವೆ. ಯಾಕಂದರೆ ಸಿಟಿ ಅಲ್ವಾ, ನಮ್ಮ ಹಳ್ಳಿಲಾದರೆ ಫ್ರೀ ಇರೋದು, ಇಲ್ಲಿಲ್ಲ ಸಿಟಿ ಅಲ್ವಾ. ಒಳಗೆ ಮಳೆ. ನೀವು ನೋಡ್ತಿರೋದು ರಾಮ, ಸೀತೆ, ಲಕ್ಷ್ಮಣ. ಇಲ್ಲೊಂದು ಗಣಪತಿ ದೊಡ್ಡ ವಿಗ್ರಹ, ಅದರಿಂದ ನವಗ್ರಹಗಳೈತೆ. ನಾರ್ಮಲಿ ವಿಡಿಯೋ ಮಾಡೋಂಗಿಲ್ಲ, ಇಲ್ಲಿ ಯಾರೂ ಇರಲಿಲ್ಲ ಅಂತ ನಾವೇನೇ ವಿಡಿಯೋ ಮಾಡ್ಕೊಂಬಿಡ್ತೀವಿ. ನೀವು ನೋಡ್ಬೋದು ನವಗ್ರಹಗಳು. ಶನೇಶ್ವರ ಸ್ವಾಮಿ, ಚಂದ್ರ, ಶುಕ್ರ ಅನಿಸುತ್ತೆ, ಸೂರ್ಯ, ಭೂಮಿ. ಇನ್ನು ಭಾಳ ಇದೆ, ಎಲ್ಲ ನವಗ್ರಹಗಳು ಐತೆ. ಆದರೆ ಹೆಸರುಗಳು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೆಂಟ್ರಲ್ಲಿರೋ ಸೂರ್ಯ ಹೌದು, ಇದು ಶನಿದೇವರು ಹೌದು, ಇದು ಭೂಮಿ ಅನಿಸುತ್ತೆ. ಆದರೆ ಯಾವುದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರ್ಯಾರು ಗೊತ್ತು ಎಲ್ಲ ಕಮೆಂಟ್ ಮಾಡಿಬಿಟ್ರಿ. ಹೇಳ್ಬೇಡ. ಶುಕ್ಲಮ್ಮ ದೇವಸ್ಥಾನ. ಇಲ್ಲಿ ನೋಡ್ತಿದ್ರೆ ನೀವು, ಈ ಒಂದು ಹಳ್ಳಿಯ ಕಡೆಯ ದೇವಸ್ಥಾನ ಶುಕ್ಲಮ್ಮ ದೇವಸ್ಥಾನ. ಬೀಗ ಹಾಕೈತೆ ಪ್ರೆಸೆಂಟು, ಹಾಗಾಗಿ ಒಳಗೆ ಹೋಗ್ತಾ ಇಲ್ಲ, ಹಾಗೆ ಆಚೆ ಕಡೆನೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೈಕಲಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಹುಡುಗ ಸ್ಟಂಟ್ ಮಾಡ್ತಾನಂತೆ ಸೈಕಲಲ್ಲಿ. ಅಂದರೆ ಹೊಸ ಪ್ರತಿಭೆ ಸೈಕಲಿನ. ಸೈಕಲಲ್ಲಿ ಏನೋ ಸ್ಟಂಟ್ ಅಂತ ಮಾಡ್ತಾನಂತೆ. ಬನ್ನಿ ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಇದು ಮಾಡ್ತಾವೆ ನೋಡಿ, ಒಂದು ಸೈಕಲ್ ಹೊಡಿತಾನೆ, ಸ್ಪೀಡಾಗಿ ಹೊಡಿತಾನಂತೆ. ನೋಡೋಣ, ಹಿಂದೆ ಬೇರೆ ಕೂರ್ಸ್ಕೊಂಡಿದ್ದಾನೆ, ಬೀಳ್ಸಿಗಿಡ್ಸಿದ್ದಾನೆ ಗೈಸ್. ಎಲ್ಲರೂ ಕೂಡ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಕೆಟ್ಟರೆ ಕೂಡಲಿ. ಹುಡುಗ
ಹೋಗ್ತಾವ್ರೆ. ಕಂಟ್ರೋಲ್ ಮಾಡ್ತಾನೆ, ಬ್ರೇಕ್ ಇಲ್ಲದೆ ಸೈಕಲ್ ಆದ್ರೂ ಕೂಡ ಕಂಟ್ರೋಲ್ ಮಾಡ್ತಾನೆ ಚೆನ್ನಾಗಿ. ಕಂಟ್ರೋಲ್ ಮಾಡೋಕ್ಕೆ ಏನಿಲ್ಲ, ಮಸ್ತ್ ಕಂಟ್ರೋಲ್ ಮಾಡ್ತಾನೆ. ಅಷ್ಟು ನೀವು ನೋಡ್ಬೋದು ಪಬ್ಲಿಕ್ ಬ್ಲಾಗರ್ TN ಬೈ. ಇಲ್ಲಿ ನೋಡ್ಕ ಅಲ್ಲಿ ಬೀಳ್ಸ್ಬಿಡ. ಇವತ್ತು ಬಂದ್ಬಿಟ್ಟು RCB SRH ಮ್ಯಾಚ್ ಇದೆ ಗೈಸ್. ಅದ್ರ ಬಗ್ಗೆ ಕಮೆಂಟ್ ಬರಬೇಕು. ನಾಳೆ ಬಂದ್ಬಿಟ್ಟು ಲೈವ್ ಇರ್ತೀನಿ, ಅಂದರೆ 1 ಅವರ್ 2 ಅವರ್ ಎಷ್ಟಾಗುತ್ತೆ ಅಷ್ಟು ಲೈವ್ ಇರ್ತೀನಿ. ನಾಳೆ ಬಂದ್ಬಿಟ್ಟು ಸಂಡೇ ಸ್ಪೆಷಲು. ಸಂಡೇ ಇವನ ಜೊತೆನೇ ವ್ಲಾಗ್ ಮಾಡ್ಬೋದು ಅಂತ ಅನ್ಕೊತೀನಿ. ಎಲ್ಲರೂ ಹೋಗಿ ಬರೋಣ ಸೈಕಲಲ್ಲಿ, ಮಸ್ತ್ ಟ್ರಿಪ್ ಇರುತ್ತೆ. ಸ್ಕೂಲಾ ಆ ಕಡೆದು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಫ್ರಂಟ್ ವೀಡಿಯೋ ಆಗಿರೋದ್ರಿಂದ ತೋರ್ಸೋಕ್ಕಾಗಲ್ಲ. ಸ್ಕೂಲು ಪಾನಿಪುರಿ ವ್ಯಾಪಾರ ಮಾಡ್ತವ್ರೆ ಎಲ್ಲ ಕಡೆ. ಫುಲ್ ಪಬ್ಲಿಕ್ ಗೈಸ್, ಪಬ್ಲಿಕ್ ವಿಡಿಯೋ ಗ್ರಾಫರ್ ಆಗಿಬಿಟ್ಟೆ ಇವತ್ತಿಗೆ. ಪಬ್ಲಿಕ್ ವಿಡಿಯೋ ಗ್ರಾಫರ್ ಆಗಿಬಿಟ್ಟೆ ನಾನು. ಎಲ್ಲ ಆಯ್ತಾ ಸ್ಕೂಲು? ಏಜಾಕ್ಸ್ ಸ್ಕೂಲ್ ಅಂತ ಐತೆ ಇಲ್ಲಿ. ಏಜಾಕ್ಸ್ ಸ್ಕೂಲ್, ಏಜಾಕ್ಸ್ ಸರ್ಕಾರಿ ಪಬ್ಲಿಕ್ ಸ್ಕೂಲ್. ಏಜಾಕ್ಸ್ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಐತೆ ಇಲ್ಲಿ. ನಾ ಕಂಟ್ರೋಲ್ ಮಾಡ್ತೀನಿ ಬಿಡು. ಕಾಲಲ್ಲಿ ಹೊಡಿತೇನೋ, ಹೊಡಿತಾ ಇದ್ದಾನೆ ಅವನು. ಎಲ್ಲ ಇಲ್ಲಿ ಹೋಗ್ತವ್ರೆ, ಜನಗಳೆಲ್ಲ ಹೋಗ್ತವ್ರೆ, ನಮ್ಮನ್ನೇ ನೋಡ್ತಾರೆ ಗೈಸ್. ಈ ಥರ ವಿಡಿಯೋ ಮಾಡ್ಕೊಂಡು ಹೋದ್ರೆ, ಈ ಥರ ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತಂದ್ರೆ ನಮ್ಮನ್ನೇ ನೋಡ್ತಾರೆ. ಮುಂದೆ ಹೋಗಿ ಹೊಡಿ ಮುಂದೆ ಹೊಡಿ. ಹುಡುಗಿಯರು ಬರ್ತಾವ್ರು, ಹೊಡಿಯೋ. ಏಜಾಕ್ಸ್ ಪಬ್ಲಿಕ್ ಸ್ಕೂಲ್ ನೋಡಿ. ಹುಡುಗಿಯರ ಮುಂದೆ ಸ್ಟಂಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇಲ್ಲೇ ಬರ್ತಾವ್ರೆ ಜನ. ಏಜಾಕ್ಸ್ ಸರ್ಕಾರಿ ಪಬ್ಲಿಕ್ ಸ್ಕೂಲು ಇಲ್ಲಿರೋದು. ಅದ್ರ ಆಪೋಸಿಟೇ ಪಶು ಚಿಕಿತ್ಸಾಲಯ ಇದೆ. ಎಲ್ಲರೂ ಕೂಡ ನೋಡ್ತಾರೆ, ನಗಾಡ್ತಾರೆ. ಏನು ಕತೆ ಅಂತ ಗೊತ್ತಿಲ್ಲ ಮಾತ್ರ. ಏಜಾಕ್ಸ್ ಪಬ್ಲಿಕ್ ಸ್ಕೂಲ್ ತುಂಬಾ ದೊಡ್ಡದು ಫ್ರೆಂಡ್ಸ್. ಮಸ್ತ್ ಮಾಡಿ ಬಂದಿದ್ದಾನೆ ಗೈಸ್ ಹುಡುಗ. ಹುಡುಗಿಯರಿಗೆಲ್ಲ ಸೈಕ್ ಮಾಡ್ತಾನೆ ಅನ್ಸುತ್ತೆ.